ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಕ್ರಿಪ್ಟ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಈ ಸಂಚಿಕೆಯಲ್ಲಿ ನಾನು ಒಂದು ಇನ್ಫಾರ್ಮೇಷನ್ ಅನ್ನು ತಿಳಿಸಿಕೊಡ್ತೀನಿ. ಎಲ್ಲರಿಗೂ ಕೂಡ ಬಡತನ ಎನ್ನುವ ಪರಿಸ್ಥಿತಿ ತಂದೊಡ್ಡುತ್ತದೆ. ಎಲ್ಲ ರೀತಿಯ ಆಸೆ ಕನಸುಗಳನ್ನು ಹೊತ್ತಿರುತ್ತೀವಿ. ನಮ್ಮ ಬಡತನದಿಂದ ನಾವು ಆಸೆ ಕನಸುಗಳನ್ನು ಈಡೇರಿಸುತ್ತದೆ. ನಾನು ಈಗ ತಿಳಿಸುವಂತಹ ಈ ಕೆಲಸವನ್ನು ಮಾಡಿದರೆ ನಿಮ್ಮ ಕಷ್ಟಗಳ ಕಳೆದು ನಿಮ್ಮ ಜೀವನದಲ್ಲಿ ಸುಖದ ವಾತಾವರಣ ನಿರ್ಮಾಣವಾಗುತ್ತದೆ. 3 ಶುಕ್ರವಾರಗಳ ಕಾಲ ಈ ದೀಪ ಹಚ್ಚಿಟ್ಟರೆ ಹಣದ ಸಮಸ್ಯೆ ಹತ್ತಿರ ಸುಳಿಯುವುದಿಲ್ಲ. ಯಾರ ಮನೆಯಲ್ಲಿ ಹಣದ ಸಮಸ್ಯೆ, ಪತಿ ಪತ್ನಿ ನಡುವೆ ವಾದ ವಿವಾದ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಅತ್ತೆ ಸೊಸೆ ನಡುವೆ ಮನಸ್ತಾಪಗಳು ಇರುತ್ತವೆಯೋ ಅಂತಹ ಮನೆಯಲ್ಲಿ 3 ಶುಕ್ರವಾರಗಳ ಕಾಲ ಈ ಐಶ್ವರ್ಯ ದೀಪವನ್ನು ಹಚ್ಚಿಡಬೇಕು. 3 ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪ ಹಚ್ಚುವುದು ಹೇಗೆ, ಈ ದೀಪ ಹಚ್ಚಿಡುವ ಪ್ರಯೋಜನವ ಸಂಪೂರ್ಣ ಮಾಹಿತಿನ ಇರಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಾವು ದೀಪ ಹಚ್ಚುವುದರಿಂದ ಇಷ್ಟೆಲ್ಲ ಲಾಭಗಳಿದೆಯಾ, ನಾವು ಈ ಕೆಲಸ ಮಾಡಿದರೆ ಈ ಕೆಲಸವೆಲ್ಲ ಸಕ್ಸಸ್ ಆಗುತ್ತದೆಯಾ ಎನ್ನುವ ಅನುಮಾನ ನಿಮ್ಮಲ್ಲಿರಬಹುದು. ಖಂಡಿತ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮವೇ ಆ ರೀತಿ. ನಾವು ಮಾಡುವ ಚಿಕ್ಕ ಪುಟ್ಟ ಕೆಲಸಗಳಿಂದ ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಶುಕ್ರವಾರದ ದಿನವನ್ನು ವಾರದ ಇನ್ನಿತರ ದಿನಗಳಲ್ಲಿ ಪ್ರಮುಖ ದಿನವೆಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಈ ದಿನದ ಪೂಜೆ ಕೆಲಸಗಳು ನಮಗೆ ಹಣ, ಸಂಪತ್ತು, ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಯಾವ ವ್ಯಕ್ತಿಯ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿರುತ್ತದೆಯೋ, ಹಣಕಾಸಿನ ಸಮಸ್ಯೆಗಳಿರುತ್ತದೆಯೋ, ಸಾಲದ ಸಮಸ್ಯೆಗಳಿರುತ್ತದೆಯೋ ಅಂಥವರು ಧನಪ್ರಾಪ್ತಿಗಾಗಿ 3 ಶುಕ್ರವಾರಗಳವರೆಗೆ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. 3 ಶುಕ್ರವಾರಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ದೀಪವನ್ನು ಹಚ್ಚಿದರೆ ಜೀವನದ ಎಲ್ಲ ರೀತಿಯಾದ ಹಣದ ಸಮಸ್ಯೆಗಳು ದೂರ ಆಗುವುದು. ಇವರು ದೀಪವನ್ನು ಹಚ್ಚಬೇಕು. ಮನೆಯ ಮಹಿಳೆಯರನ್ನ ಲಕ್ಷ್ಮೀ ದೇವಿಯ ರೂಪವೆಂದು ಹೇಳಲಾಗುತ್ತದೆ. ಹಾಗಾಗಿ ಶುಕ್ರವಾರದ ದಿನದಂದು ಮನೆಯ ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆಸ್ನಾನ ಮಾಡಿಕೊಂಡು ಶುದ್ಧರಾಗಿ ಮನೆಯನ್ನು ಶುದ್ಧೀಕರಿಸಿಕೊಂಡು ಸೂರ್ಯೋದಯಕ್ಕೂ ಮುನ್ನ ಈ ದೀಪವನ್ನು ಮುಂಜಾನೆ ಸಮಯದಲ್ಲೂ ಹಚ್ಚಬಹುದು ಅಥವಾ ಮುಸ್ಸಂಜೆ ಸಮಯದಲ್ಲೂ ಹಚ್ಚಬಹುದು ಅಥವಾ ದಿನದ 2 ಸಮಯದಲ್ಲೂ ಈ ದೀಪವನ್ನು ಇವು ಮನದಲ್ಲಿಟ್ಟುಕೊಳ್ಳಿ. ಈ ದೀಪವನ್ನು ಹಚ್ಚುವಾಗ ನೀವು 2-3 ದಿನಗಳ ಮುನ್ನವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಮಾರುಕಟ್ಟೆಯಿಂದ 2 ಮಣ್ಣಿನ ದೀಪವನ್ನು ಮತ್ತು 1 ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬನ್ನಿ. ಈ 2 ದೀಪ ಮತ್ತು ತಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ದೀಪ ಮತ್ತು ತಟ್ಟೆ ಒಣಗಲು ಬಿಡಿ. ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು. ದೀಪವಾಗಿರಬಹುದು ಅಥವಾ ತಟ್ಟೆಯಾಗಿರಬಹುದು ತುಂಡಾಗಿರಬಾರದು ಅಥವಾ ಅದು ಯಾವುದೇ ಹಾನಿಗೆ ಒಳಗಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಂದರೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ದೀಪ ಅಥವಾ ತಟ್ಟೆ ಭಿನ್ನವಾಗಿರಬಾರದು. ಇಂತಹ ವಸ್ತುಗಳನ್ನು ನಮ್ಮ ಪೂಜೆಗಳಿಗೆ ಬಳಸಬಾರದು. ಮಣ್ಣಿನ ತಟ್ಟೆಗೆ ಇದನ್ನು ಹಚ್ಚಿ. ಶುಕ್ರವಾರದಂದು ದೀಪ ಹಚ್ಚುವ ಮುನ್ನ ಮಣ್ಣಿನ ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ. ಎಲ್ಲಿಯೂ ತಟ್ಟೆ ಖಾಲಿ ಇರಬಾರದು. ಸಂಪೂರ್ಣವಾಗಿ ಅರಿಶಿನ ಲೇಪಿತವಾಗಿರಬೇಕು. ನಂತರ ಆ ಮಣ್ಣಿನ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ. ಪುಡಿ ಉಪ್ಪನ್ನು ಬಳಸಬೇಡಿ. ಯಾಕೆಂದರೆ ಲಕ್ಷ್ಮೀ ದೇವಿಯು ಕಲ್ಲುಪ್ಪಿನಲ್ಲಿ ವಾಸವಿರುತ್ತಾಳೆ ಮತ್ತು ಅದು ಆಕೆಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಎನ್ನುವ ನಂಬಿಕೆ ಇದೆ. ದೀಪಕ್ಕೆ ಈ ಎಣ್ಣೆ ಹಾಕಿ. ನಂತರ 1 ಮಣ್ಣಿನ ದೀಪಕ್ಕೆ ಅರಿಶಿನವನ್ನು ಸಂಪೂರ್ಣವಾಗಿ ಹಚ್ಚಿ ಹಾಗೂ ಕುಂಕುಮವನ್ನು ಹಚ್ಚಿ. ಉಪ್ಪು ಹಾಕಿಟ್ಟ ತಟ್ಟೆಯ ಮೇಲೆ ಈ ದೀಪವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ. ಅದರ ಮೇಲೆ ಅರಿಶಿನ ಹಚ್ಚಿದ ದೀಪವನ್ನು ಇಡಿ. ಈ ದೀಪಕ್ಕೂ ಕುಂಕುಮದ ಬೊಟ್ಟುಗಳನ್ನಿಡಿ. ಈ ಮೇಲ್ಗಡೆ ಇರುವ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ. 2 ಹತ್ತಿಯ ಬತ್ತಿಗಳನ್ನು ತೆಗೆದುಕೊಂಡು 2ನ್ನು ಜೋಡಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಎಣ್ಣೆ ಹಾಕಿರುವ ದೀಪದಲ್ಲಿಟ್ಟು ದೀಪವನ್ನು ಬೆಳಗಿಸಿ. ದೀಪ ಹಚ್ಚಿಡುವ ವಿಧಾನ: ಈ ಉಪ್ಪಿನ ದೀಪವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡಬೇಕು. ಈ ದೀಪದ ಬತ್ತಿಯು ಅಂದರೆ ಅದರ ಜ್ವಾಲೆಯು ದೇವರ ಕಡೆಗೆ ಮುಖ ಮಾಡಿರಬೇಕು. ಈ ರೀತಿಯಾಗಿ ನೀವು ಉಪ್ಪಿನ ದೀಪವನ್ನು 3 ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿಡಬೇಕು. ನಂತರ ದೇವಿಯ ಬಳಿ ಹಣಕಾಸಿನ ಸಮಸ್ಯೆಗಳು ಬಾರದಂತೆ ಕಾಪಾಡಲು ಬೇಡಿಕೊಳ್ಳಿ. ಅಂದರೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆ ಯಾವುದೇ ಸಮಸ್ಯೆ ಇರಬಹುದು. ಹಣಕಾಸಿನ ಸಮಸ್ಯೆ ಅಥವಾ ಮನೆಯಲ್ಲಿ ದಾರಿದ್ರ್ಯ ತಾಂಡವ ಆಡುತ್ತಿರುವುದು, ಮನೆಯಲ್ಲಿ ಯಾವಾಗಲೂ ಕಲಹ ಆಗುತ್ತಿರುವುದು, ಅತ್ತೆ ಸೊಸೆ ಅಥವಾ ಗಂಡ ಹೆಂಡತಿ ನಡುವೆ ಹಾಗೂ ಮಕ್ಕಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಪದೇ ಪದೇ ಬರುತ್ತಿದ್ದರೆ ನಿಮ್ಮ ಕೋರಿಕೆಗಳನ್ನು ದೇವರ ಮುಂದೆ ಇಡಿ.
ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆಯಾಗುತ್ತಿದ್ದರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಎಂದು ದೇವರ ಮುಂದೆ ಸಂಕಲ್ಪ ಮಾಡಿ ಈ ದೀಪವನ್ನು ಹಚ್ಚಿ, ದೀಪದಲ್ಲಿ ಉಪ್ಪನ್ನು ಏನು ಮಾಡಬೇಕು ಅಂದರೆ ದೀಪದಲ್ಲಿನ ಉಪ್ಪನ್ನು ಏನು ಮಾಡಬೇಕು ಎನ್ನುವುದನ್ನು ಈಗ ತಿಳಿಸುತ್ತೇನೆ. ಐಶ್ವರ್ಯ ದೀಪ, ಉಪ್ಪಿನ ದೀಪವೆಂದು ಕರೆಯಲಾಗುವ ಈ ದೀಪವನ್ನು 3 ಶುಕ್ರವಾರಗಳ ಕಾಲ ಹಚ್ಚಿಡಬೇಕು. ಪ್ರತಿ ಶುಕ್ರವಾರ ನೀವು ಈ ದೀಪವನ್ನು ಹಚ್ಚಿದ ನಂತರ ಮರುದಿನ ಅಂದರೆ ಶನಿವಾರದ ದಿನದಂದು ಶುದ್ಧರಾಗಿ ದೀಪದಲ್ಲಿನ ಉಪ್ಪನ್ನು ತೆಗೆದು ಒಂದು ಪೇಪರ್ ಅಥವಾ ಡಬ್ಬ ಅಥವಾ ಯಾವುದಾದರೂ ಚೀಲದಲ್ಲಿ ಹಾಕಿ ಶುದ್ಧವಾದ ಸ್ಥಳದಲ್ಲಿ ಶೇಖರಿಟ್ಟುಕೊಳ್ಳಿ. ಅದನ್ನು ಶುದ್ಧವಾದ ಸ್ಥಳದಲ್ಲಿ ಶೇಖರಿಸಿ ಇಟ್ಟುಕೊಳ್ಳಿ. 3 ಶುಕ್ರವಾರಗಳು ಪೂರ್ಣಗೊಂಡ ನಂತರ ಈ ಉಪ್ಪನ್ನು ಯಾವುದಾದರೂ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಥವಾ ಯಾರು ಓಡಾಡದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೆ, ಗಿಡದ ಬುಡಕ್ಕೆ ಹಾಕಿ ಬನ್ನಿ. ಸ್ನೇಹಿತರೆ, ಇದನ್ನು 3 ಆದಿಯಲ್ಲಿ ಹಸುರು ಗುತ್ತಿಯ ಗಿಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು. ದೀಪ ಹಚ್ಚುವ ನಿಯಮಗಳು. ದೀಪ ಹಚ್ಚುವ ಮುನ್ನ ಸಂಕಲ್ಪವನ್ನು ತೆಗೆದುಕೊಂಡು ದೀಪ ಹಚ್ಚಿಡಬೇಕು. ಐಶ್ವರ್ಯ ದೀಪ ಹಚ್ಚಿದ ದಿನದಂದು ಮನೆಯಲ್ಲಿ ಮಾಂಸಾಹಾರ, ಮದ್ಯ, ಇನ್ನಿತರ ಆಹಾರಗಳ ಸೇವನೆ ಮಾಡಬಾರದು. ಈ ದೀಪವನ್ನು ನೀವು 3, 5 ಅಥವಾ 9 ವಾರಗಳವರೆಗೆ ಮಾಡಬಹುದು. ಸ್ನೇಹಿತರೆ, ಈ ದೀಪವನ್ನು ಹಚ್ಚುವುದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು, ಸಮೃದ್ಧಿಯನ್ನು ನೀವು ಕಂಡುಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆಗಳಿದ್ದರೂ ಕೂಡ ಖಂಡಿತ ಇದು ಕೆಲಸವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯವನ್ನು ಹೊರಹಾಕುತ್ತದೆ. ಹಾಗೂ ನಿಮ್ಮ ಮನೆಯಲ್ಲಿ ಪದೇ ಪದೇ ಕಲಹ ಆಗುತ್ತಿದ್ದರೂ ಆ ಕಲಹಗಳು ಅತಿ ಶೀಘ್ರವಾಗಿ ನಿಲ್ಲುತ್ತದೆ. ಸ್ನೇಹಿತರೆ, ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮೊದಲು ಶ್ರದ್ಧೆ, ನಂಬಿಕೆ ಎನ್ನುವುದು ತುಂಬ ಮುಖ್ಯ. ಸ್ನೇಹಿತರೆ, ನಾವು ಇಲ್ಲಿ ಯಾರಿಗೂ ಕೂಡ ಪ್ರಚೋದನೆ ಮಾಡುತ್ತಿಲ್ಲ, ಮಾಡಲೇಬೇಕೆನ್ನುವ ಆಕಾಂಕ್ಷೆಯೂ ಇಲ್ಲ. ನಿಮಗೆ ಇಚ್ಛೆ ಇದ್ದರೆ ಮಾತ್ರ ಇವುಗಳನ್ನು ಮಾಡಿ ನೋಡಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಚೂರು ಬದಲಾವಣೆ ಕಂಡರೂ ನಾವು ವಿಡಿಯೋ ಮಾಡಿದ್ದಕ್ಕೂ ನಮಗೊಂದು ಹೆಸರಾಗುತ್ತದೆ. ಹಾಗಾಗಿ ಅಷ್ಟೇ, ಅದನ್ನು ಬಿಟ್ಟು ಯಾರಿಗೂ ಕೂಡ ಇಲ್ಲಿ ಪ್ರಚೋದನೆ ಮಾಡುವಂತಹ ಉದ್ದೇಶ ನಮ್ಮದಲ್ಲ. ಸ್ನೇಹಿತರೆ, ಈ ದೀಪ ಹಚ್ಚಿಟ್ಟರೆ ಇದೆಲ್ಲ ಆಗುತ್ತಾ? ಇದರಿಂದ ನಮ್ಮ ಜೀವನ ಬದಲಾವಣೆ ಕಾಣುತ್ತಾ? ಈ ದೀಪದಿಂದ ಇಷ್ಟೆಲ್ಲ ಪ್ರಯೋಜನ ಇದೆಯಾ ಎನ್ನುವ ಅನುಮಾನ ಖಂಡಿತ ಎಲ್ಲರಿಗೂ ಬರಬಹುದು. ಅನುಮಾನವನ್ನು ಪಟ್ಟು ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬಾರದು. ಸ್ನೇಹಿತರೆ, ನೀವು ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವೇ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸುತ್ತೀರಾ. ಸ್ನೇಹಿತರೆ, ಈ ದೀಪದಿಂದ ಎಷ್ಟೆಲ್ಲ ಲಾಭಗಳಿದೆ ಎನ್ನುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಲಕ್ಷ್ಮೀದೇವಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಧನ್ಯವಾದಗಳು.